ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ನಾನು ತುಂಬಾ ಡೇಸಿಂದ ಅನ್ಕೊಂಡಿದ್ದೆ ಈ ತರದೊಂದು ವಿಡಿಯೋ ಮಾಡಬೇಕು ಅಂತ. ನನಗೆ ತುಂಬಾನೇ ಕಮೆಂಟ್ಸ್ ಬರ್ತಾ ಇರತ್ತೆ. ಏನು ಅಂದ್ರೆ, ನೀವು ಡ್ರೆಸ್ ಡಿಸೈನ್ ಮಾಡ್ತೀರಾ ಇಲ್ಲ ಶಾಪ್ ಇದೆಯಾ ಅಂತ ತುಂಬಾನೇ ಕೇಳ್ತಾ ಇರ್ತೀರಾ. ನನಗೆ ಯಾವುದೇ ಶಾಪ್ ಇಲ್ಲ, ಜಸ್ಟ್ ನಾನು ಯೂಟ್ಯೂಬ್ ಪರ್ಪಸ್ ಒಂದೇ ವಿಡಿಯೋಸ್ ಮಾಡ್ತಿದ್ದೆ. ಅದು ಕೂಡ ನಾನು ಓನಾಗಿ ಯೂಸ್ ಮಾಡ್ಕೊಂತಿದ್ದೆ. ಇಲ್ಲ ಯಾರಾದ್ರೂ ನನಗೆ ಫ್ಯಾಬ್ರಿಕ್ ತಗೊಬಂದು ಕೊಟ್ರೆ ಅದನ್ನ ಡಿಸೈನ್ ಮಾಡಿ ಕೊಡ್ತಿದ್ದೆ ಅಷ್ಟೇ. ಮತ್ತೆ ನನಗೆ ಯಾರಾದ್ರೂ ಪರ್ಸನಲಿ ಫ್ರೆಂಡ್ಸ್ ಯಾರಾದ್ರೂ ಕೇಳಿದ್ರೆ ಅವರಿಗೆ ಮಾತ್ರ ನಾನು ಡಿಸೈನ್ ಮಾಡಿ ಕೊಡ್ತಿದ್ದೆ ಅಷ್ಟೇ. ಬಟ್ ಯಾವುದೇ ಆರ್ಡರ್ಸ್ ಏನು ತಗೊಂತಿರ್ಲಿಲ್ಲ. ಇವಾಗ ನಾನೊಂದು ರೂಪಾ ಎತ್ನಿಕ್ಯೂ ಅಂತ ಒಂದು ಪೇಜ್ ಕ್ರಿಯೇಟ್ ಮಾಡಿದ್ದೀನಿ, ಲೈಕ್ ಇನ್ಸ್ಟಾ ಅಲ್ಲಿ. ನಿಮಗೆ ಯಾರಿಗಾದ್ರೂ ಕಸ್ಟಮೈಸೇಷನ್ ಬೇಕು ಅಂದ್ರೆ ಅಲ್ಲಿ DM ಮಾಡ್ಬೋದು. ಯಾವುದೇ ಸೈಜ್ ಆಗಲಿ ನಾನು ಮಾಡ್ಕೊಡ್ತೀನಿ. ಡ್ರೆಸ್ಸಸ್ ಮಾಡ್ಕೊಡ್ತೀನಿ, ಲೈಕ್ ಅಂಬ್ರೆಲಾ ಕಟ್ಟು, ಅನಾರ್ಕಲಿ, ಈ ತರ ಲಾಂಗ್ ಡ್ರೆಸ್ಸಸ್. ಸ್ಯಾರೀಸ್ನ ಕನ್ವರ್ಟ್ ಮಾಡಿ ಕೂಡ ಮಾಡ್ಕೊಡ್ತೀನಿ. ಮದರ್ ಸ್ಯಾರೀಸ್ ತುಂಬಾನೇ ಇರುತ್ತೆ, ಓಲ್ಡ್ ಸ್ಯಾರೀಸ್ ಅದನ್ನ ಯೂಸ್ ಮಾಡಬೇಕು ಅಂತ ಇರುತ್ತೆ. ಅದನ್ನ ನನಗೆ ಕೊರಿಯರ್ ಮಾಡಿದ್ರೆ ಅದನ್ನ ನಾನು ಡಿಸೈನ್ ಮಾಡಿ ಕೊಡ್ತೀನಿ. ನಿಮಗೆ ಯಾವುದೇ ಡಿಸೈನ್ ಬೇಕು ಅಂದ್ರೂ ನಾನು ಡಿಸೈನ್ ಮಾಡಿ ಕೊಡ್ತೀನಿ. ಲೆಹೆಂಗಾ ಕೂಡ ಸ್ಟಿಚಿಂಗ್ ಮಾಡ್ತೀನಿ. ಮತ್ತೆ ಟೀನೇಜರ್ಸ್ಗೆ ಶಾರ್ಟ್ ಟಾಪ್ಸ್, ಶಾರ್ಟ್ ಕುರ್ತೀಸ್ ಈ ತರ ಬರುತ್ತಲ್ಲ, ಶಾರ್ಟ್ ಡ್ರೆಸ್ಸಸ್ ಬರುತ್ತೆ. ಆಂಕಲ್ ಲೆಂತ್ ಅಲ್ಲಿಗೂ ಬರುತ್ತೆ. ಮತ್ತೆ ನಾರ್ಮಲ್ ಜೀನ್ಸ್ ಮೇಲೆ ಹಾಕ್ತಾರಲ್ಲ, ನಾರ್ಮಲ್ ಶಾರ್ಟ್ ಕುರ್ತೀಸ್, ಸ್ಲೀವ್ಲೆಸ್ ಈ ತರ ಕೂಡ ಮಾಡ್ತೀನಿ. ಮತ್ತೆ ಬೇಬೀಸ್ಗೆ ಲೆಹೆಂಗಾಸು, ಶಾರ್ಟ್ ಫ್ರಾಕ್ಸ್ ಈ ತರ ಕೂಡ ನಾನು ಡಿಸೈನ್ ಮಾಡ್ತೀನಿ. ಯಾರಿಗಾದ್ರೂ ಬೇಕು ಅಂದ್ರೆ ಇದರ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ಸ್ ಎಲ್ಲ ಕೊಟ್ಟಿರ್ತೀನಿ, ಅಲ್ಲಿ ನೀವು DM ಮಾಡ್ಬೋದು. ಮತ್ತೆ ನಿಮಗೆ ಡಿಸೈನ್ಸ್ ಏನು ಸ್ವಲ್ಪ ಐಡಿಯಾ ಇಲ್ಲ ಅಂದ್ರೆ ನನ್ನ ಚಾನಲ್ ಅಲ್ಲಿ ತುಂಬಾನೇ ವಿಡಿಯೋಸ್ ಮಾಡಿದ್ದೀನಲ್ವಾ, ರೂಪಾಸ್ ಗ್ಲಾಮ್ ಸ್ಟೈಲ್ ಅಂತ. ಸೊ ಇದೇ ಚಾನಲ್ ಇಲ್ಲ, ನೆಕ್ಸ್ಟ್ ಇನ್ನೊಂದು ಚಾನಲ್ ಇದೆ. ಕಂಪ್ಲೀಟ್ ನನ್ನ ಚಾನಲ್ ಅಲ್ಲಿ ವಿಡಿಯೋಸ್ ನೋಡಿದ್ರೆ ಗೊತ್ತಾಗತ್ತೆ, ತುಂಬಾನೇ ಇದೆ. ಅದೇ ತರ ಡಿಸೈನ್ಸ್ ಬೇಕು ಅಂದ್ರೂ ಕೂಡ ನಾನು ಮಾಡ್ಕೊಡ್ತೀನಿ. ಮತ್ತೆ ಕೆಲವೊಂದು ನನ್ನ ಹತ್ರ ಆಲ್ರೆಡಿ ಡಿಸೈನ್ ಮಾಡಿರೋ ಡ್ರೆಸ್ಸಸ್ ಇದೆ. ನಿಮಗೆ ಯಾರಿಗಾದ್ರೂ ಬೇಕು ಅಂದ್ರೆ ನಾನು ಆಲ್ರೆಡಿ ಇನ್ಸ್ಟಾ ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ, ಪೋಸ್ಟ್ ಮಾಡಿದ್ದೀನಿ ಕೂಡ ಕೆಲವೊಂದು. ಅಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಯಾವುದು ನನ್ನ ಹತ್ರ ಸ್ಟಾಕ್ ಇದೆ ಅಂತ. ನೀವು ಅದನ್ನ ನನಗೆ ಸ್ಕ್ರೀನ್ ಶಾಟ್ ತಗೊಂಡು ಕಂಪ್ಲೀಟ್ ಆಗಿ ಅದನ್ನ DM ಮಾಡಿದ್ರೆ ನಾನು ಅದೇ ಡಿಸೈನ್ ಅಲ್ಲಿ ಡಿಫ್ರೆಂಟ್ ಸೈಜ್ ನ ನಾನು ಸ್ಟಿಚಿಂಗ್ ಮಾಡಿ ನಿಮಗೆ ಕೊರಿಯರ್ ಮಾಡ್ತೀನಿ. ಈ ಕುರ್ತೀಸ್ ಬಂದು ಆಲ್ರೆಡಿ ಸೇಲ್ ಆಗಿರೋ ಕುರ್ತೀಸ್, ಜಸ್ಟ್ ಇದನ್ನ ತೋರಿಸ್ತಿದ್ದೀನಿ ಅಷ್ಟೇ. ನಿಮಗೆ ಇದೇ ಡಿಸೈನ್ ಅಲ್ಲಿ ಡಿಫ್ರೆಂಟ್ ಸೈಜಸ್ ಬೇಕು ಅಂದ್ರೆ ಕಂಪ್ಲೀಟ್ ಆಗಿ ನಾನು ಇನ್ನೂ ಡಿಫ್ರೆಂಟ್ ಆಗಿ ಬೇಕು ಅಂದ್ರೆ, ಲೈಕ್ ನಿಮಗೆ ಸ್ಲೀವ್ಲೆಸ್ ಇಷ್ಟ ಆಗಿಲ್ಲ ಅಂದ್ರೆ ಸ್ಲೀವ್ಸ್ ಅಟ್ಯಾಚ್ ಮಾಡಿ ಕೂಡ ಕೊಡ್ತೀನಿ. ಇದು ಕಂಪ್ಲೀಟ್ ಡಿಫ್ರೆಂಟ್ ಆಗಿರತ್ತೆ. ಎರಡು ಪೇರ್ ಬಂದು ಸ್ಲೀವ್ಲೆಸ್ ಇದೆ, ಲೈಕ್ ಮೆಗಾ ಸ್ಲೀವ್ ತರ ಬರುತ್ತೆ. ನಾನು ಸ್ಲೀವ್ ಅಟ್ಯಾಚ್ ಮಾಡಿಲ್ಲ, ಬಟ್ ಸ್ಲೀವ್ಲೆಸ್ ತರ ಕೂಡ ಇರುತ್ತೆ ಅಂಡ್ ಮೆಗಾ ಸ್ಲೀವ್ ಕೂಡ ಇರುತ್ತೆ. ಅಂಡ್ ಇನ್ನು ಎರಡು ಬಂದು ಪಫ್ ಸ್ಲೀವ್ ಅಟ್ಯಾಚ್ ಮಾಡಿದೀನಿ, ನಾರ್ಮಲ್ ಶಾರ್ಟ್ ಟಾಪ್ ತರ ಇರುತ್ತೆ. ಕಂಪ್ಲೀಟ್ ಆಗಿ ಲುಕ್ ವೈಸ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಜಸ್ಟ್ ನಾನು ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ಒಂದೊಂದೇ, ಅವಾಗ ನಿಮಗೆ ಗೊತ್ತಾಗುತ್ತೆ ಯಾವ ತರ ಇದೆ ಅಂತ. ಇದು ಬಂದು ಪೇರ್ಸ್ ಇದೆ, ಕಂಪ್ಲೀಟ್ ಆಗಿ ಪೇರ್ಸ್ ಇದೆ, ಬಟ್ ಪ್ಲಸ್ ಸೈಜಸ್ ಕೂಡ ಇದೆ. ಸ್ಮಾಲ್, M, ಲಾರ್ಜ್ ಇದೆ. ಇದರಲ್ಲಿ 3 ಸೈಜಸ್ ಇದೆ. ಇನ್ನು ಡಿಫ್ರೆಂಟ್ ಕಲರ್ಸ್ ಬೇಕು ಅಂದ್ರೆ ನಿಮಗೆ ಫ್ಯಾಬ್ರಿಕ್ ಅಲ್ಲಿ ಆ ತರ ಕೂಡ ನಾನು ಮಾಡ್ಕೊಡ್ತೀನಿ. ಜಸ್ಟ್ ನಾನು ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಬಂದು ಕಂಪ್ಲೀಟ್ ಆಗಿ ಸ್ಲೀವ್ಲೆಸ್ ಬರುತ್ತೆ. ಇದು ಲಾರ್ಜ್ ಸೈಜ್ ಮಾಡಿದ್ದೀನಿ. ನೀವೇನಾದ್ರೂ ಲೈಕ್ M ಸೈಜ್, ಸ್ಮಾಲ್ ಸೈಜ್ ಇದ್ರೆ ಅವ್ರಿಗೂ ಕೂಡ ಆಗುತ್ತೆ, ಬಟ್ ಸೈಡ್ ಫಿಟ್ಟಿಂಗ್ ಮಾಡ್ಕೊಂಡ್ರೆ ಇದು ಮೆಗಾ ಸ್ಲೀವ್ ತರ ಕಾಣಿಸುತ್ತೆ. ಇಲ್ಲ L ಸೈಜ್ ಅವರಿಗೆ ಕರೆಕ್ಟ್ ಆಗಿ ಸ್ಲೀವ್ಲೆಸ್ ತರ ಇರುತ್ತೆ. ನಾನು ಇದನ್ನ ಸೈಡ್ ಫಿಟ್ಟಿಂಗ್ ಮಾಡಿ ನಾನೇ ವೇರ್ ಮಾಡಿ ತೋರಿಸಿದ್ದೀನಿ, ಬಟ್ L ಸೈಜ್ ಇದು. ನಾನು ವೇರ್ ಮಾಡಿದಾಗ ಅದು ಮೆಗಾ ಸ್ಲೀವ್ ತರ ಕಾಣಿಸುತ್ತೆ. ಒಬ್ಬೊಬ್ಬರಿಗೆ ಅದು ಸ್ಲೀವ್ಲೆಸ್ ಇಷ್ಟ ಆಗಲ್ಲ. ನಿಮಗೆ ಈ ತರ ಬೇಕು ಅಂದ್ರೆ ನಾನು ಡಿಸೈನ್ ಮಾಡಿ ಕೊಡ್ತೀನಿ. ಅಂಡ್ ಇಲ್ಲಿ ಕಂಪ್ಲೀಟ್ ಆಗಿ ಈ ತರ ಈ ಲಟ್ಕನ್ ತರ ಬಂದಿದೆ, ಥ್ರೆಡ್ಸ್ ಇಟ್ಟಿದ್ದೀನಿ, ಡೋರಿ ಥ್ರೆಡ್ಸ್ ಅಂತಾರೆ. ಸೊ ಈ ತರ ಡಿಸೈನ್ ಮಾಡಿದ್ದೀನಿ. ಇದು ಕೂಡ ಅಷ್ಟೇ ಕಾಣಿಸ್ತೀರಾ, ಇನ್ವಿಸಿಬಲ್ ಸ್ಟಿಚಸ್ ಅಂತಾರಲ್ಲ ಆ ಟೈಪ್ ಅಲ್ಲಿ ಡಿಸೈನ್ ಮಾಡಿದ್ದೀನಿ. ಲುಕ್ ವೈಸ್ ಅಂತೂ ತುಂಬಾನೇ ಚೆನ್ನಾಗಿದೆ ನೋಡಿ. ಬ್ಯಾಕ್ ಸೈಡ್ ಕಂಪ್ಲೀಟ್ ಈ ತರ ಬರುತ್ತೆ, ರೌಂಡ್ ನೆಕ್. ಅಂಡ್ ಫ್ರಂಟ್ ಅಷ್ಟೇ, ನಿಮ್ಗೆ ಇದೇ ತರ ಅಂತ ಏನು ಇಲ್ಲ. ನಿಮಗೆ ಡೀಪ್ ಎಷ್ಟು ಬೇಕು, ನೆಕ್ ವಿಡ್ತ್ ಎಷ್ಟು ಬೇಕು ಅಂತ ನನಗೆ ಮೆಸೇಜ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಆ ಮೆಥಡ್ ಅಲ್ಲೇ ನಾನು ಡಿಸೈನ್ ಮಾಡಿ ಕೊಡ್ತೀನಿ ನೋಡಿ. ಲೆಂತ್ ಕೂಡ ಅಷ್ಟೇ, ಇಷ್ಟೇ ಬೇಕು ಇಲ್ಲ ಇನ್ನ ಉದ್ದ ಬೇಕು ಅಂದ್ರೆ ಅದು ಕೂಡ ಮಾಡ್ಕೋಬಹುದು. ಇದ್ರಲ್ಲೇ ಇನ್ನೊಂದು ಕಲರ್ ಮಾಡಿದ್ದೀನಿ. ಇದು ಬಂದು ಕಂಪ್ಲೀಟ್ ಪಿಂಕ್ ಶೇಡ್ ಬರುತ್ತೆ, ಪಿಂಕ್ ಕಲರ್. ಇದು ಒಂದು ಲಾರ್ಜ್ ಸೈಜ್, ಸೇಮ್ ಇವೆರಡು ಕೂಡ ಅಷ್ಟೇ ಲಾರ್ಜ್ ಸೈಜ್ ಬರುತ್ತೆ. ನಾನು ಜಸ್ಟ್ ಸೈಡ್ ಫಿಟ್ಟಿಂಗ್ ಮಾಡಿದ್ದೀನಿ ಅಷ್ಟೇ. ನಾನು ಫ್ಯಾಬ್ರಿಕ್ ಕೂಡ ಅಷ್ಟೇ ರೆಡಿಮೇಡ್ ತರ ಬಿಟ್ಟಿರಲ್ಲ, ಒಳಗಡೆ ತುಂಬಾನೇ ಫ್ಯಾಬ್ರಿಕ್ ಇರುತ್ತೆ. ನೀವು ಬೇಕು ಅಂದ್ರೆ ಸೆಟ್ ಫಿಟ್ಟಿಂಗ್ ಮಾಡ್ಕೋಬಹುದು. ಇದು ಬಂದು ನಾರ್ಮಲ್ ಶಾರ್ಟ್ ಟಾಪ್, ಸಿಂಪಲ್ ಇರುತ್ತೆ, ಏನು ಡಿಸೈನ್ ಮಾಡಿಲ್ಲ. ಈ ರೀತಿ ಪಫ್ ಸ್ಲೀವ್ ಮಾಡಿದ್ದೀನಿ. ಈ ಬ್ಲೌಸಸ್ಗೆಲ್ಲ ಮಾಡ್ತಾರಲ್ವಾ ಈ ತರ ಪಫ್ ಮಾಡಿದ್ದೀನಿ. ಪ್ಲೀಟೆಡ್ ಪಫ್ ಬರುತ್ತೆ, ಬಟ್ ಇದು ನಾರ್ಮಲ್ ಪಫ್. ಇದು ಚೆನ್ನಾಗಿರುತ್ತೆ ಕುರ್ತೀಸ್ಗೆ, ಅದಕ್ಕೆ ತುಂಬಾ ಸಿಂಪಲ್ ಇರ್ಲಿ ಅಂತ ಈ ತರ ಮಾಡಿದ್ದೀನಿ. ಆ ಎರಡು ಏನು ನಾನು ಸ್ಲೀವ್ಲೆಸ್ ಮಾಡಿದ್ದೀನಿ, ಬಟ್ ಸ್ಲೀವ್ಲೆಸ್ ಇಷ್ಟ ಪಡೋರಿಗೆ ಆ ತರ ಇರುತ್ತೆ, ಬಟ್ ಸ್ಲೀವ್ಲೆಸ್ ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ, ಅವರಿಗೆ ಈ ತರ ಮಾಡ್ಕೊಡ್ತೀನಿ ನೋಡಿ. ಕಂಪ್ಲೀಟ್ ಆಗಿ ಜಸ್ಟ್ ಇದು ನಾನು ಸೇಲ್ ಆಗಿರೋ ಈ ತರ ತೋರಿಸ್ತಿದ್ದೀನಿ ಅಷ್ಟೇ. ಆಲ್ರೆಡಿ ಇದು ಸೇಲ್ ಆಗಿದೆ. ಇದೇ ತರ ಬೇಕು ಅಂದ್ರೆ ನಾನು ಮಾಡಿ ಕೊಡ್ತೀನಿ ನೋಡಿ. ಇದು ಕೂಡ ಅಷ್ಟೇ ಸೇಮ್ ಲೆಂತ್ ಬರುತ್ತೆ, ಸೇಮ್ ಅದೇ ತರನೇ, ಡಿಸೈನ್ ಬೇರೆ ಅಷ್ಟೇ. ಫ್ಯಾಬ್ರಿಕ್ ಸೇಮ್, ಕಾಟನ್ ಫ್ಯಾಬ್ರಿಕ್. ಇದು ಕೂಡ ಅಷ್ಟೇ ಇಕತ್ ಫ್ಯಾಬ್ರಿಕ್. ಅಂಡ್ ಸ್ಲೀವ್ ಕೂಡ ಸೇಮ್ ಅಷ್ಟೇ ಇಟ್ಟಿದ್ದೀನಿ. ಇದು ಬಂದು M ಸೈಜು, ಲಾರ್ಜ್ ಇಲ್ಲ, M ಸೈಜ್ ಮಾಡಿದ್ದೀನಿ. ನಿಮಗೆ ಸ್ಮಾಲ್, L ಮತ್ತೆ
ಬೇಕು ಅಂದರೆ ಇದರಲ್ಲೇ ಇನ್ನೂ ಡಿಫ್ರೆಂಟ್ ಫ್ಯಾಬ್ರಿಕ್ ತೊಗೊಂಡು ಡಿಸೈನ್ ಮಾಡಿಕೊಡ್ತೀನಿ ನೋಡಿ. ಆ್ಯಕ್ಚುಲಿ ನನಗೆ ಸ್ಯಾರಿ ಬಿಸ್ನೆಸ್ ಮಾಡಬೇಕು ಅಂತ ತುಂಬ ಇಷ್ಟ ಇತ್ತು. ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಸ್ಯಾರೀಸ್ ಬೇಕು ಅಂದರೆ ನನಗೆ ಸೇಮ್ ಇದೇ ಥರನೇ ಇನ್ಸ್ಟಾಲ್ಲೇ ನಾನು DM ಮಾಡಿ ನೋಡೋಣ, ನನ್ನ ಫ್ಯೂಚರಲ್ಲಿ ಸ್ಯಾರೀಸ್ ಬಿಸ್ನೆಸ್ ಕೂಡ ಟ್ರೈ ಮಾಡ್ತೀನಿ. ಬಟ್ ಇದು ನಂದು ಫಸ್ಟ್ ಸ್ಟೆಪ್. ಇದು ನಿಮಗೆ ಲೈಕ್ ಆಗಿದೆ ಅಂತಲೇ ಅಂದ್ಕೊಂಡಿದ್ದೀನಿ ಈ ವಿಡಿಯೋ. ಆ್ಯಂಡ್ ನನ್ನ ಎಲ್ಲ ವಿಡಿಯೋಸು ಕೂಡ ಲೈಕ್ ಆಗಿದೆ ಅಂತಲೇ ಅಂದ್ಕೊಂಡಿದ್ದೀನಿ, ಕಂಪ್ಲೀಟ್ ನನ್ನ ಸ್ಟಿಚಿಂಗ್ ವಿಡಿಯೋಸು ಕೂಡ. ಮತ್ತು ಇನ್ನೊಂದು ಮೇಯ್ನ್ ಥ್ಯಾಂಕ್ ಯು ಸೋ ಮಚ್, ಯಾಕಂದರೆ ನನ್ನ ಚಾನಲಲ್ಲಿ ಆಲ್ಮೋಸ್ಟ್ 2 lakh+ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇದೆಲ್ಲನೂ ನಿಮ್ಮಿಂದಾನೆ. ನೀವು ಸಪೋರ್ಟ್ ಮಾಡಿಲ್ಲ ಅಂದರೆ ಅದು ಆಗೋದಿಲ್ಲ. ಇದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನಾನು ಇನ್ನೂ ಒಳ್ಳೆ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಡಿಫ್ರೆಂಟ್ ಡಿಸೈನಲ್ಲಿ ನನಗೆ ಸ್ಟಿಚಿಂಗ್ ಬಗ್ಗೆ ಇನ್ನೂ ಬೇರೆ ಥರ ಬೇಕು ಅಂದರೆ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಮತ್ತು ಒಂದೊಂದು ಕಮೆಂಟ್ ಮಾಡಲ್ಲ ಅಂತೀರ. ನನಗೆ ಕೆಲವೊಂದು ಲ್ಯಾಂಗ್ವೇಜು ಅರ್ಥ ಆಗಲ್ಲ, ಲೈಕ್ ಹಿಂದಿ ಈ ಥರ ಬರಲ್ಲ. ಆದ್ರೂ ಅದನ್ನು ಟ್ರಾನ್ಸ್ಲೇಟ್ ಮಾಡಿಕೊಂಡು ನಾನು ರಿಪ್ಲೈ ಮಾಡ್ತೀನಿ ಕೆಲವೊಂದು. ಆ್ಯಂಡ್ ಮೇಯ್ನು ಕನ್ನಡ ಅವರಿಗೆ ಮತ್ತು ತೆಲುಗು ಅವರಿಗೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹಿಂದಿ, ತಮಿಳ್ ಈ ಥರ ತುಂಬಾ ಕಮೆಂಟ್ಸ್ ಬರುತ್ತೆ. ನನಗೆ ಒಂದೊಂದು ಅರ್ಥ ಆಗಲ್ಲ, ಅದಕ್ಕೇನಾದರೂ ನಾನು ರಿಪ್ಲೈ ಮಾಡಿಲ್ಲ ಅಂದರೆ ಸಾರಿ ಹೇಳ್ತೀನಿ. ಆಲ್ಮೋಸ್ಟ್ ಎಲ್ಲ ಕಮೆಂಟ್ಸ್ನು ನಾನು ನೋಡಿ ನಾನು ಅದ್ರ ಪ್ರಕಾರನೇ ನಾನು ವಿಡಿಯೋಸ್ ಮಾಡ್ತೀನಿ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ನಿಮಗೆ ವಿಡಿಯೋ ಲೈಕ್ ಆಗಿದೆ ಅಂತಲೇ ಅಂದ್ಕೊಂಡಿದ್ದೀನಿ. ಲೈಕ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಹೇಳ್ದೆ ಅಲ್ಲ, ಸೊ ಫೈನಲಿ ನಿಮಗೆ ಈ ಥರ ಕಸ್ಟಮೈಸೇಷನ್ ಬೇಕು ಅಂದರೆ ಈ ಡ್ರೆಸ್ಸಸ್ಸು ನನಗೆ DM ಮಾಡಿ ಇನ್ಸ್ಟಾ ಅಲ್ಲಿ. ಸೊ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.